ನರೇಂದ್ರ ಮೋದಿ ಅವರು ಜಾಗತಿಕವಾಗಿ ಅತ್ಯಂತ ಜನಪ್ರಿಯ ನಾಯಕ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅಮೆರಿಕದ ಡಾಟಾ ಅನಾಲಿಸ್ಟಿಕ್ ಕೇಂದ್ರವಾಗಿರುವ ಮಾರ್ನಿಂಗ್ ಕನ್ಸಲ್ಟ್ ಎಂಬ ಸಂಸ್ಥೆಯು ನಡೆಸಿರುವ ಇತ್ತೀಚಿನ ಸರ್ವೆಯಲ್ಲಿ ಈ ಫಲಿತಾಂಶ ಲಭ್ಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 68% ಜನರು ಜಗತ್ತಿನಲ್ಲಿಯೇ ಅತ್ಯಂತ ಜನಪ್ರಿಯ ನಾಯಕ ಎಂಬ ಅಂಗೀಕಾರ ನೀಡಿದ್ದಾರೆ. ಮಾರ್ಚ್ 2ರಿಂದ 8ರ ನಡುವೆ ಸಂಗ್ರಹಿಸಲಾದ ಮಾಹಿತಿ ಆಧಾರದಲ್ಲಿ ಮಾರ್ನಿಂಗ್ ಕನ್ಸಲ್ಟ್ ಸಂಸ್ಥೆಯು ಈ ಫಲಿತಾಂಶವನ್ನು ಬಿಡುಗಡೆ ಮಾಡಿದೆ. ವಿಶೇಷ ಏನಂದ್ರೆ, ಇರಾನಿನ ವಿರುದ್ಧ ಯುದ್ಧ ಸಾರಿ ಕೈಸುಟ್ಟುಕೊಂಡಿರುವ ಡೊನಾಲ್ಡ್ ಟ್ರಂಪ್ ಅವರ ಜನಪ್ರಿಯತೆಯಲ್ಲಿ ಭಾರೀ ಕುಸಿತ ಉಂಟಾಗಿದೆ. ಕೇವಲ 39% ಮಂದಿ ಮಾತ್ರ ಅವರಿಗೆ ಅಂಗೀಕಾರ ನೀಡಿದ್ದಾರೆ. ನರೇಂದ್ರ ಮೋದಿ ಅವರ ನಂತರದ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್, ದಕ್ಷಿಣ ಕೊರಿಯಾ ಮುಂತಾದ ರಾಷ್ಟ್ರಗಳ ನಾಯಕರಿದ್ದಾರೆ. ಮಾರ್ನಿಂಗ್ ಕನ್ಸಲ್ಟ್ ನಡೆಸಿದ ಸರ್ವೆಯಲ್ಲಿ 68% ಜನರು ನರೇಂದ್ರ ಮೋದಿ ಅವರ ಆಡಳಿತದ ಪರ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. 26% ಮಂದಿ ಅವರ ಆಡಳಿತದ ಬಗ್ಗೆ ಅಸಂತೃಪ್ತಿ ವ್ಯಕ್ತಪಡಿಸಿದ್ದಾರೆ. 6% ಮಂದಿ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ಇದೇ ವೇಳೆ ಕಳೆದ ವರ್ಷ ಇದೇ ಸಂಸ್ಥೆ ನಡೆಸಿದ ಸರ್ವೆಯಲ್ಲಿ ನರೇಂದ್ರ ಮೋದಿ ಅವರ ಜನಪ್ರಿಯತೆಯ ಗ್ರಾಫ್ ಹೆಚ್ಚಾಗಿತ್ತು. 75% ಮಂದಿ ಅವರನ್ನ ಜನಪ್ರಿಯ ನಾಯಕ ಅಂತ ಗುರುತಿಸಿದರು. ಈ ಹಿನ್ನೆಲೆಯಲ್ಲಿ ನೋಡಿದರೆ ನರೇಂದ್ರ ಮೋದಿ ಅವರ ಜನಪ್ರಿಯತೆಯಲ್ಲಿ 7% ಕುಸಿತವಾಗಿದೆ. ನರೇಂದ್ರ ಮೋದಿ ಅವರ ತೀರಾ ಹತ್ತಿರದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಇದ್ದಾರೆ. 62% ಮಂದಿ ಇವರ ಆಡಳಿತದ ಪರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕೊರಿಯಾದ ಅಧ್ಯಕ್ಷ ಜಿಮ್ ಯುಂಗ್ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಅವರ ಆಡಳಿತವನ್ನು 62% ಮಂದಿ ಬೆಂಬಲಿಸಿದ್ದಾರೆ. 30% ಮಂದಿ ಅವರ ಆಡಳಿತವನ್ನು ವಿರೋಧಿಸಿದ್ದಾರೆ. ಇದೇ ವೇಳೆ ಡಿಜಿಟಲ್ ಮೀಡಿಯಾದಲ್ಲೂ ನರೇಂದ್ರ ಮೋದಿ ಅವರು ಭಾರೀ ಮೈಲುಗಲ್ಲನ್ನು ಸಾಧಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ 100 ಮಿಲಿಯನ್ ಫಾಲೋವರ್ಸ್ಗಳನ್ನು ದಾಟಿದ ಜಗತ್ತಿನ ಮೊಟ್ಟಮೊದಲ ನಾಯಕನಾಗಿ ಅವರು ಮಾರ್ಪಟ್ಟಿದ್ದಾರೆ. ಕಳೆದ ವರ್ಷದ ಸರ್ವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತವನ್ನು 75% ಜನರು ಬೆಂಬಲಿಸಿದ್ದರೂ ಆ ಸಮಯದಲ್ಲಿ ಭಾರತದಲ್ಲಿ ನಡೆದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಆಡಳಿತದ ಬಗ್ಗೆ ಜನರು ಅಸಂತೃಪ್ತಿ ವ್ಯಕ್ತಪಡಿಸಿದ್ದರು. ಅವರು ಚುನಾವಣೆಯಲ್ಲಿ ಕೇವಲ 1.5 ಲಕ್ಷ ಮತಗಳ ಅಂತರದಿಂದಷ್ಟೇ ಜಯಗಳಿಸಿದ್ದರು. ಮಾತ್ರ ಅಲ್ಲ, ಬಿಜೆಪಿಗೆ ಪೂರ್ಣ ಬಹುಮತವನ್ನು ಪಡೆಯಲು ಸಾಧ್ಯವಾಗಿರಲಿಲ್ಲ. ಅಂಗಪಕ್ಷಗಳ ನೆರವಿನಿಂದ ಅದು ಅಧಿಕಾರವನ್ನು ಮರಳಿ ಪಡೆದಿತ್ತು. ಈ ಹಿನ್ನೆಲೆಯಲ್ಲಿ ನೋಡಿದರೆ ನರೇಂದ್ರ ಮೋದಿ ಅವರು ಎಲ್ಲಿದ್ದಾರೋ ಆ ದೇಶದ ಜನರ ಅಭಿಪ್ರಾಯಕ್ಕೂ ಮಾರ್ನಿಂಗ್ ಕನ್ಸಲ್ಟ್ ಸಂಸ್ಥೆ ನಡೆಸಿದ ಸರ್ವೆಗೂ ನಡುವೆ ವ್ಯತ್ಯಾಸ ಕಾಣಿಸುತ್ತದೆ. ಇವು ಏನೇ ಇದ್ದರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಗತಿಕ ಜನಪ್ರಿಯ ನಾಯಕರಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಎಂಬುದನ್ನು ಮಾರ್ನಿಂಗ್ ಕನ್ಸಲ್ಟ್ ಸಂಸ್ಥೆಯು ತನ್ನ ಸರ್ವೆಯ ಮೂಲಕ ಹೇಳಿದೆ.